ವಾರ್ತೆಗಳ ವಿವರ. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿ ಇಂದು ಐಎಂಎ ಕರೆ ನೀಡಿದ್ದು, ಮುಷ್ಕರ ಬೆಂಬಲಿಸಿ ನಗರದ ವೈದ್ಯರ ವಿವಿಧ ಸಂಘಟನೆಗಳು, ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಒಬ್ಬರಿಗೆ ಏನಾದ್ರು ಈ ಥರದ್ದು ಏನಾದ್ರು ಆಗುತ್ತೆ ಅಂತ ಗೊತ್ತಾದರೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ, ಯುನೈಟ್ ಆಗಿದ್ದರೆ ನಾವು ಫೇಸ್ ಮಾಡ್ಬೋದು. ಹಾಗಾಗಿ ನಾವೆಲ್ಲ ಇದನ್ನು ಧೈರ್ಯದಿಂದ ಫೇಸ್ ಮಾಡ್ಬೋದು. ಬಹಳ ಕಠಿಣ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂಥ ಒಂದು ಕಾನೂನನ್ನು ತಂದು ಆದಷ್ಟು ಬೇಗ ಇದಕ್ಕೆ ಶಿಕ್ಷೆ ಮಾಡಬೇಕು ಅಂತ ಯುನೈಟಿ ಇಲ್ಲಿ ಮುಂದೆ ಇಂಥ ವಿಷಯಗಳಿಗೆ ಎಲ್ಲರೂ ಹೋರಾಡೋಣ ಅಂತ ಎಲ್ಲರೂ ಧನ್ಯವಾದಗಳು. ಈಗಾಗಲೇ ಡಾಕ್ಟರ್ ಹೇಳಾಗೆ ನಾವು ಭಾರತ ಮಾತಾಡ್ತಿದ್ರು. ನಾವು ಎಷ್ಟೋ ನದಿಗಳಿಗೆ ತುಂಗಾ ಮಾತೆ, ಗಂಗಾ ಮಾತೆ ಎಲ್ಲದೂ ತಾಯಿ ಹೆಸರು ಹೇಳ್ತೀವಿ. ಮೆಡಿಕಲ್ ಕಾಲೇಜಲ್ಲಿ 9ನೇ ತಾರೀಕು ಆಗಿರೋದು, ಅದಾದ ನಂತರ ಸ್ವತಂತ್ರ ದಿವಸದ ಹಿಂದಿನ ದಿವಸ ಆಗಿರೋಂಥ. ನಗರದ ಸಿಮ್ಸ್ನಿಂದ ಪ್ರತಿಭಟನೆ ಮೆರವಣಿಗೆ ಆರಂಭವಾಗಿದ್ದು, ನಗರದ ಗೋಪಿ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಮನವಿ ಸಲ್ಲಿಸಿದರು. ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಭಾರತೀಯ ದಂತ ವೈದ್ಯಕೀಯ ಸಂಘ ಕರೆ ನೀಡಿದ ಮುಷ್ಕರದ ಹಿನ್ನೆಲೆಯಲ್ಲಿ ನಗರದಲ್ಲಿ ವೈದ್ಯರು ಒಪಿಡಿ ಬಂದ್ ಮಾಡಿದ್ದರು. ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ಹೊರತಾಗಿ ಬೇರೆ ಯಾವ ಸೇವೆಯೂ ಇಲ್ಲದ ಕಾರಣ ರೋಗಿಗಳಿಗೆ ತೊಂದರೆಯಾಗಿತ್ತು. ಇವೆಲ್ಲ ವಿಷಯನ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಿ ಧನ್ಯವಾದ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ. ಅದು ಕೊಡಿ, ಆರ್ ಡಿ ಅದು ಕೊಡಿ. ನಮಸ್ಕಾರ. ಇತ್ತೀಚೆಗೇನು ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಡಾಕ್ಟರ್ ಮೇಲೆ 36 ಅವರ್ಸ್ ಕಂಟಿನ್ಯೂ ವರ್ಕ್ ಮಾಡಿರ್ತಕ್ಕಂಥ ಡಾಕ್ಟರ್ ರೆಸ್ಟ್ನಲ್ಲಿದ್ದಾಗ ಅವ್ರ ಮೇಲೆ ಮಾನಭಂಗ ಮಾಡ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಅದು ರಾಷ್ಟ್ರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ವಿಚಾರ. ಇಂಥ ವಿಚಾರದಲ್ಲಿ ಸಂಬಂಧಪಟ್ಟರ ವಿರುದ್ಧ ಕ್ರಮ ತಗೊಳ್ಬೇಕು. ಹಾಗೆ ಅಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳಿಂದ ಸೂಕ್ತ ಭದ್ರತೆಯನ್ನು ಕೂಡ ಹಾಸ್ಪಿಟಲ್ಗಳಿಗೆ ಕಲ್ಪಿಸಬೇಕು. ಮತ್ತು ವೈದ್ಯ ವೃತ್ತಿನಲ್ಲಿರ್ತಕ್ಕಂಥವರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡೋ ವಿಚಾರದಲ್ಲಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಈ ದಿವಸ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಅದನ್ನು ಜಿಲ್ಲಾಡಳಿತದ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಮತ್ತು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ. ಮಗುವಿಗೆ ಜನ್ಮ ಕೊಡುವಂಥ ಶಕ್ತಿ ಇರೋದು ತಾಯಿಗೆ ಮಾತ್ರ. ಮತ್ತೊಮ್ಮೆ ಮರುಜನ್ಮ ಕೊಡುವಂಥ ಶಕ್ತಿ ಇರೋದು ವೈದ್ಯರಿಗೆ ಮಾತ್ರ. ಈ ನಿಟ್ಟಿನಲ್ಲಿ ನಿಷ್ಕಲ್ಮಶವಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕ್ಕಾಗಿ ಕೆಲಸ ಮಾಡುವಂಥ ವೈದ್ಯರ ವೈದ್ಯಕೀಯ ಸೇವೆಗೆ ಇದೊಂದು ದೊಡ್ಡ ಕಳಂಕ. ಒಬ್ಬ ರೆಸಿಡೆಂಟ್ ಡಾಕ್ಟ್ರು ಅವ್ರನ್ನ ಈ ರೀತಿ ಘೋರವಾಗಿ ಅತ್ಯಾಚಾರ ಮಾಡಿ ಅದನ್ನು ಮುಚ್ಚಿಡುವಂಥ ಪ್ರಯತ್ನವೂ ಕೂಡ ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು. ಎರಡನೇದು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂಥ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು. CC ಕ್ಯಾಮ್ರಾಗಳು ಅಳವಡಿಸಬೇಕು ಮತ್ತು ಅವರು ವಿಶ್ರಾಂತಿ ಮಾಡುವಂಥ ಜಾಗಗಳು ಸುರಕ್ಷಿತವಾಗಿ ಇಡಬೇಕು. ಮೂರನೇದಾಗಿ ಅದೇನು
ಅತ್ಯಾಚಾರಕ್ಕೆ ಒಳಗಾಗಿದ್ದರೂ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಸರಿಯಾದ ಕಾಂಪನ್ಸೇಷನನ್ನು ಅವರಿಗೆ ಕೊಡಬೇಕು. 2019ರ ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ 2020ರ ಟೈಮಲ್ಲಿ ಆದಂಥ ನಿಯಮಗಳನ್ನು ಅಳವಡಿಸಬೇಕು ಅನ್ನೋದು ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ. ಕೂಡಲೇ ಆ ಏನು ಗ್ಯಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು, ಶಿಕ್ಷೆ ಮಾಡಬೇಕು ಮತ್ತು ನ್ಯಾಯಬದ್ಧ ಹೋರಾಟಕ್ಕೆ ಸರ್ಕಾರ ಸಮ್ಮತಿಸಬೇಕು ಮತ್ತು ನಮಗೆ ಎಲ್ಲ ವೈದ್ಯರಿಗೆ ಪ್ರೊಟೆಕ್ಷನ್ನ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ವೈದ್ಯರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ. 2024 ಆಗಿದ್ದ ಈ ಘಟನೆ ಆರ್ಜಿಕಾರ್ ಹಾಸ್ಪಿಟಲ್ ವೆಸ್ಟ್ ಬೆಂಗಾಲಲ್ಲಿ ಆಗಿದ್ದ ಘಟನೆಗೆ ಅದು ಹೇಗಂದರೆ ನೈಟ್ ನಿದ್ದೆ ಸಹ ಬರಲ್ಲ, ಅಷ್ಟು ಹಾರರ್ ಆಗಿ ಅಷ್ಟು ನಿದ್ದೆ ಕನಸಲ್ಲೆಲ್ಲ ಬರುತ್ತೆ ನಮಗೆ ಯಾವಾಗ ಆಗುತ್ತೆ ಈ ಥರ ಅಂತ. behalf of National Medicos Organization and Resident Doctors Association I will be talking. So ಆ ಘಟನೆ ಆದ್ರಿಂದ ನಾನು ನನ್ನ ರೂಮ್ಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ. ಬಿಟ್ಟರೆ ಅಲ್ಲಿ ಹೋಗಿ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ 24 ಗಂಟೆ 48 ಅವಳು ಮಾಡಿರೋದು 36 ಗಂಟೆ ಇದು ಆರ್ಜಿದು ಡ್ಯೂಟಿ ನಾವು ಯೂಶಲಿ ಮಾಡ್ತೇವೆ ಹಾಗೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ. ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ. CCTV ಕ್ಯಾಮರಾ ಇರುತ್ತೆ ಅಂತ ಹೇಳ್ತೀರಾ, ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಆಗಿರೋದು ಗೊತ್ತಿಲ್ಲ ನಿಮಗೆ. ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದಾದಮೇಲೆ ಏನು ಮಾಡ್ತೀರಾ, ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್. ಇದು ಒಂದೇ ರೇಪ್ ಅಲ್ಲ, ಮುಂಚೆ ಸಹ ತುಂಬ ಆಗಿದೆ ಈ ಥರ, ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ. ಈ ಸತಿ ಡಾಕ್ಟರಿಗೆ ಆದ ಕಾರಣ ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ so that he will be hanged. That is the justice I will be seeking. ಇನ್ನೊಂದು ಇಷ್ಟೆಲ್ಲ ಕೆಲಸ ಮಾಡ್ತೇವೆ, ಸ್ಟೈಪಂಡ್ ಅಂತೂ ನಮಗೆ ಇನ್ನೂ ಕಮ್ಮಿ, ಅದು 40-45 ಸಾವಿರ 50 ಸಾವಿರ ಅಷ್ಟೇ. ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು.